ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಸಾಂಬಾರಿಗೆ ಮಸಾಲೆಗೆ ಶೇಂಗಾ ಬೀಜ, ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಟೊಮೊಟೊ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ನೋಡಿ. ಈಗ ಒಂದು 5-6 ಹೆಸರು ಬೆಳ್ಳುಳ್ಳಿ, ಜೊತೆಗೆ ಹುರ್ಗಡ್ಲೆ ಬಂದ್ಬಿಟ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸಾಂಬಾರು ತುಂಬ ಮಂದು ಬಂದುಬಿಡುತ್ತೆ. 1-2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ, ಅಷ್ಟೇ. ಈಗ ಇದ್ರ ಜೊತೆಗೆ ಖಾರದ ಪುಡಿ ಬಂದ್ಬಿಟ್ಟು ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನೀಗ 1/4 kg ನುಗ್ಗೆಕಾಯಿಗೆ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ಅಂದರೆ ಸ್ವಲ್ಪ ದೊಡ್ಡ ಸ್ಪೂನೇನಲ್ಲ, ನಾರ್ಮಲ್ ಸ್ಪೂನ್ ಅಲ್ವಾ, ಹಾಗಾಗಿ ನಮ್ಗೆ ಖಾರ ಸಾಕಾಗುತ್ತೆ, ಜಾಸ್ತಿ ಖಾರ ಏನು ಬೇಕಾಗಲ್ಲ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ, ತೊಳ್ಕೊಂಬಿಟ್ಟು ಹಾಕಿದ್ದೀನಿ ನೋಡಿ. ಸೊ ಈಗ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಒಣ ಕೊಬ್ಬರಿ ಇತ್ತು ಮನೆಯಲ್ಲಿ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಒಣ ಕೊಬ್ಬರಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಈಗ ನಾನು ಆಲ್ರೆಡಿ ನುಗ್ಗೆಕಾಯಿ, ಟೊಮೊಟೊ ಮತ್ತು ಈರುಳ್ಳಿ, ತೊಗರಿಬೇಳೆ ಆಲ್ರೆಡಿ ಜೋಡಿಸಿ ಇಟ್ಟಿದ್ದೀನಿ ನೋಡಿ. ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. 2 ಈರುಳ್ಳಿ ಮೀಡಿಯಮ್ ಸೈಜಲ್ಲಿರೋದು, 1 ಟೊಮೊಟೊ, ಒಂದು 1/4 ಕಪ್ ಆಗೋಷ್ಟು ತೊಗರಿಬೇಳೆ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ, ಸಾಕು. ಜಾಸ್ತಿ ತೊಗರಿಬೇಳೆ ಹಾಕೋಕ್ಕೆ ಹೋಗ್ಬಿಡಿ, ಸಾಂಬಾರು ಅನ್ನೋದು ಬರೀ ಬೇಳೆ ಸಾಂಬಾರು ಥರ ಆಗ್ಬಿಡುತ್ತೆ. ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಸಾಸಿವೆ ಕಾಳು ಮತ್ತು ಜೀರಿಗೆ ಹಾಕಿದ್ದೀನಿ. ನಿಮಗೆ ಕುಕ್ಕರಲ್ಲಿ ಬೇಡಪ್ಪ ಅಂದರೆ ಪ್ಯಾನ್ ಇಟ್ಕೊಂಡು ಅಥವಾ ಪಾತ್ರೆ ಏನಾದರೂ ಇದ್ದರೆ ಅದ್ರಲ್ಲಿ ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲೇ ಜಾಸ್ತಿ ಮಾಡೋದು ನುಗ್ಗೆಕಾಯಿ ಸಾಂಬಾರು ನೋಡಿ. ಈಗ ಎಣ್ಣೆ ಕಾದಿದ್ದೆಲ್ಲ ಸಾಸಿವೆ ಕಾಳು ಜೀರಿಗೆ ಹಾಕಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಂಬಾರಿಗೆ ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ ಫ್ರೈ ಆಗಿಬಿಡಿ. ಕರಿಬೇವು ಹಾಳಾಗಿತ್ತು, ಹಂಗಾಗಿ ಕರಿಬೇವು ಹಾಕ್ತಾಯಿಲ್ಲ, ಬರೀ ಈರುಳ್ಳಿ, ಸಾಸಿವೆ ಕಾಳು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಿ. ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸಾಂಬಾರು ಸೇಮ್ ಅದೇ ಥರ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಮತ್ತು ಮುದ್ದೆ ನೋಡಿ, ಇನ್ನೂ ಫ್ರೈ ಆಗ್ತಾನೆ ಇದೆ ಈರುಳ್ಳಿ. ಏನಕ್ಕಪ್ಪ ಅಂದರೆ ಕುಕ್ಕರಲ್ಲಿ ತೊಗರಿಬೇಳೆ ಬೇಗ ಬೇಯಲ್ಲ, ಪಾತ್ರೆ ಸುಮ್ಮನೆ ಅದ್ರಲ್ಲಿ ಟೈಮ್ ವೇಸ್ಟ್ ಅಲ್ವಾ. ಕುಕ್ಕರಲ್ಲಿ ಆದರೆ ಒಂದು 100 ವಿಸಿಲಿಗೆ ಸರಿ ಹೋಗುತ್ತೆ. ಒಬ್ಬೊಬ್ರು ಏನಪ್ಪ ಅಂದರೆ ನುಗ್ಗೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ. ಹೀಗೆ ನೋಡಿ, ಈಗ ಎಲ್ಲ ನೀಟಾಗಿ ಒಗ್ಗರಣೆ ಆಗಿದೆ ಅಲ್ವಾ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಫ್ಲೇಮ್ನಾಗ ಸ್ವಲ್ಪ ಕಡಿಮೆ ಇಟ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು ಸಾಂಬಾರು, ಮಸಾಲೆ ಎಲ್ಲ ಐಟಮ್ಸು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಇದೆ ನೋಡಿ, ಕುದೀತಾ ಇದಲ್ವಾ, ಫ್ಲೇಮ್ನ ಕಡಿಮೆನೇ ಇಟ್ಕೊಳ್ಳಿ, ಯಾಕಂದರೆ ಬೇಗ ತಳ ಹಿಡಿಯುತ್ತೆ, ಹಾಗಾಗಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋ ತನಕ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇಷ್ಟು ತುಂಡಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರಿಗೆ ಬೆಲ್ಲ ಹಾಕ್ಬಿಟ್ಟು ಮಾಡಿ, ಅಂದರೆ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಬಟ್ ಏನಂದರೆ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋಂಥ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 5 ನಿಮಿಷದಲ್ಲೇ ಸಾಕು ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ, ಜಾಸ್ತಿ ಟೈಮ್ ಹಿಡಿಸಲ್ಲ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಆದಮೇಲೆ ಇದಕ್ಕೆ ನಾನು ತೊಗರಿಬೇಳೆ ಇತ್ತಲ್ವ, ತೊಳೆದ್ಬಿಟ್ಟಿಟ್ಟಿದ್ನಲ್ವ, ಇಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ತೊಗರಿಬೇಳೆನ, ಜಾಸ್ತಿ ಹಾಕಿದರೆ ಬರೀ ಬೇಳೆ ಸಿಗುತ್ತೆ. ಈಗ ಈರುಳ್ಳಿ ಮತ್ತು ಟೊಮೊಟೊ, ಈರುಳ್ಳಿ ಸ್ವಲ್ಪ ಉಳಿಸಿದ್ದೆ ಸಾಂಬಾರಿಗೆ ಅಂತ, ಅದೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ. ನಾನು ಈಗ 1/4 kg ನುಗ್ಗೆಕಾಯಿ ಸಾಂಬಾರನ್ನ 5 ಜನ 6 ಜನ ಊಟ ಮಾಡ್ಬೋದು. ಈಗ ಅದಕ್ಕೆ ನಾನು ಅದೇ ಮಿಕ್ಸಿ ಜಾರಿಗೆ 2.5 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೆ ನೋಡಿ. ಏನಪ್ಪ ಇದು ನೀರಾಗಿದೆ ಸಾಂಬಾರು ಅಂತ ಅನಿಸುತ್ತಾ? ಇಲ್ಲ, ಇದು ಇನ್ನೂ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ. ಉಪ್ಪು ನೋಡ್ಕೊಂಬಿಟ್ಟು ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ನ. ಉಪ್ಪು ಸರಿ ಹೋಗಿದೆ ನನಗೇನು. ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು 3 ವಿಸಿಲ್ ಹಾಕಿಸಿ. 3 ಅಥವಾ 4 ಹಾಕಿಸಿ. ನಾನು 3 ವಿಸಿಲ್ ಹಾಕಿಸ್ಕೊಳ್ತೀನಿ. ಯಾಕಂದರೆ ಅದೇ ಹಬೆಗೇ ಏನು ತರಕಾರಿ ಬೇಳೆ ಎಲ್ಲ ಬೇಯುತ್ತೆ, ಹಾಗಾಗಿ. ನೋಡಿ ಸಾಂಬಾರು ರೆಡಿಯಾಗಿದೆ. ನುಗ್ಗೆಕಾಯಿ ತಿನ್ನೋ ಹದಕ್ಕೆ ಚೆನ್ನಾಗಿದೆ. ಏನಪ್ಪ ತೀರ ಬೆಂದಿದೆ ಅನ್ನೋ ಥರ ಏನಿಲ್ಲ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ನುಗ್ಗೆಕಾಯಿ ಕೂಡ ಬೆಂದಿದೆ ನೋಡಿ. ಈ ಹದಕ್ಕಾದರೆ ಅನ್ನ ಸಾರು ಮುದ್ದೆಗೆ ಚೆನ್ನಾಗಾಗತ್ತೆ. ಇದ್ರ ಜೊತೆ ಇಡ್ಲಿ ಕೂಡ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.